ಫ್ರೆಂಡ್ಸ್ ಇವಾಗ ಪೂಜೆ ಎಲ್ಲ ಆಯ್ತು ನೋಡ್ರಿ. ಗಿಡದಲ್ಲಿ ಹೂ ಅಂತೂ ಮಸ್ತ್ ಸಿಗಾಕತ್ತಾವು. ರೋಸ್ ನೋಡ್ರಿ ಪ್ಲೇಟ್ ಒಳಗೆ ಹಾಕಿ ಇಟ್ಟೀನಿ. ದೇವರಿಗೆ ಸ್ವಲ್ಪ ಏರ್ಸಿದೆ, ಇನ್ನೂ ಇಷ್ಟು ಹೂ ಉಳ್ದಾವು. ಸಾಯಂಕಾಲ ಸಾಯಿಬಾಬಾಗೆ ಹೋಗಬೇಕು, ಸ್ವಲ್ಪ ಟೆಂಪಲ್ಗೆ ತೊಗೊಂಡು ಹೋಗ್ಬೇಕಂತೇಳಿ ತೆಗೆದಿಟ್ಟೀನಿ. ದಾಸವಾಳ ಹೂ ನೋಡ್ರಿ ಎಷ್ಟೊಂದು ಸಿಗಾಕತ್ತಾವು. ಚಿಟಿ ಚಿಟಿ ಮಳೆ ಆಗಾಕ್ತೈತಿ. ಡೈಲಿ ಮಳೆ ಆಗೋದ್ರಿಂದ ಭಾಳಷ್ಟು ಹೂ ಬಿಡಾಕತ್ತಾವು. ಇಲ್ಲಿ ಹೂ ನೋಡ್ತಿರ್ಬೋದು, ನಮ್ಮ ವಿಗ್ರಹಗಳನ್ನು ಕಾಣಿಸಾಕತ್ತಿಲ್ಲ, ಅಷ್ಟು ಚೆನ್ನಾಗಿ ಹೂ ಸಿಕ್ಕಾವು. ಹೂ ಎಲ್ಲ ಏರಿಸ್ಬಿಟ್ಟೀನಿ. ಪುಟ್ಟ ಪುಟ್ಟ ವಿಗ್ರಹಗಳೆಲ್ಲನೂ ಇಲ್ಲಿ ಮನೆ ಮೇಲೆ ಇಟ್ಟೀನಿ. ಅವೆಲ್ಲನೂ ಹೂ ಒಳಗೆ ಮುಚ್ಕೊಂಡವು. ಇಷ್ಟೊಂದು ಹೂ ಸಿಗಾಕತ್ತಾವು. ಇನ್ನು ಇವು ತೋಟದಲ್ಲಿ ಇವು ಜವಾರಿ ಪೇರು ಹಣ್ಣು ನೋಡ್ರಿ ಎಷ್ಟು ಚೆನ್ನಾಗಿದಾವೆ, ಭಾಳಷ್ಟು ರುಚಿ ಅದಾವೆ. ಪುಟ್ಟ ಪುಟ್ಟ ಲಿಂಬಿಕಾಯಿ ಗಾತ್ರದ್ದು ಪೇರು ಹಣ್ಣು ಅದಾವೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ. ನಾವು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವಾಗ ಎಲ್ಲ ಕೆಲಸ ಮುಗೀತು ನೋಡ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ. ಮಾರ್ನಿಂಗ್ ಇವತ್ತು ಟಿಫನ್ನಿಗೆ ಇಡ್ಲಿ ಸಾಂಬಾರು ಮತ್ತು ಚಟ್ನಿ ಮಾಡಿದ್ದೆ. ಎಲ್ಲರೂ ಟಿಫನ್ ಮಾಡ್ಕೊಂಡ್ವಿ. ದೇವ್ರ ಪೂಜೆ ಕೂಡ ಆಯಿತು. ಮಕ್ಕಳು ಸ್ಕೂಲಿಗೆ ಹೋದರು. ಮಕ್ಕಳ ಇದು ಬಾಕ್ಸಿಗೆ ಅಂಥೇಳಿ ಚಪಾತಿ ಮತ್ತು ಚೆನ್ನಾಗಿ ಕಾಳು ಪಲ್ಯ ಮಾಡಿದ್ದೆ. ಇಡ್ಲಿ ಟಿಫನ್ ಮಾಡಿಕೊಂಡು ಬಾಕ್ಸಿಗೆ ಚಪಾತಿ ಪಲ್ಯ ತೊಗೊಂಡು ಹೋದರು. ಇನ್ನು ನಿನ್ನೆ ಮೊಹರಮ್ ಹಬ್ಬ ನೋಡ್ರಿ. ಮೊಹರಮ್ ಹಬ್ಬಕ್ಕೆ ಚೊಂಗೆ ಮಾಡಿದ್ದೆ. ಒಂದು ಅರ್ಧ ಚೊಂಗೆ ಕೂಡ ತೊಗೊಂಡು ಹೋದರು. ಯಾವಾಗ ವರ್ಷಕ್ಕೊಮ್ಮೆ ಮಾಡಿರ್ತೀವಲ್ರಿ, ತುಂಬ ಇಷ್ಟಪಡ್ತಾರೆ. ಹಾಗಾಗಿ ಚೊಂಗೆ ಮತ್ತು ಚಪಾತಿ ತೊಗೊಂಡು ಹೋದರು. ಪೂಜಾ ತೋರಿಸಿದ್ನಲ್ರಿ, ಪೂಜಾಕ್ಕೆ ಹೂ ಅಂತೂ ಸಖತ್ತಾಗಿ ಆಗಾಕತ್ತಾವ. ಈಗ ಭಾಳಷ್ಟು ಚೆನ್ನಾಗಿ ದಾಸವಾಳ ಗಿಡ ಹೂ ಬಿಡಾಕತ್ತೈತಿ. ಇಲ್ಲಾಂದ್ರೆ ಒಂದು 7-8 ಮನೆಯವರೆಲ್ಲರೂ ದಾಸವಾಳ ತೊಗೋತೀವಿ ನೋಡ್ರಿ, ಅಷ್ಟೊಂದು ಹೂ ಆಗಾಕತ್ತಾವು. ಇನ್ನು ಮಳೆ ಎಲ್ಲ ಕಡೆಯೂ ಜಾಸ್ತಿ ಮಳೆ ಆಗಾಕತ್ತೈತಿ. ನಮ್ಮ ಊರಿಗೆ ಮಾತ್ರ ಮಳೆ ಇಲ್ಲ ನೋಡ್ರಿ. ಅಂಥ ಜೋರು ಒಂದು ದಿವ್ಸನೂ ಮಳೆ ಆಗಿಲ್ಲ. ಭಾಳಷ್ಟು ಒಂದೊಂದು ಕಡೆ 1 hour 2 hour ಬಿಡ್ಲಾರ್ದ ಮಳೆ ಆಗ್ತಿರ್ತೈತಿ. ನಮ್ಮ ಕಡೆ ಮಾತ್ರ ಅಷ್ಟೊಂದು ಮಳೆ ಆಗಿಲ್ಲ. ಯಾವಾಗಲೂ ಬಂದರೂ ಒಂದು 5-10 ನಿಮಿಷ ಜೋರಾಗಿ ಬಂದಿರ್ತೈತಿ ಅಷ್ಟೇ. ಇನ್ನು ಅವಾಗ ಚಿಟಿ ಚಿಟಿ ಆಗೋದು, ಕ್ಲೈಮೇಟ್ ಚೇಂಜ್ ಆಗೋದು ಈ ಥರ ಆಗ್ತಿರ್ತೈತಿ. ಆದರೂ ಕೋಲ್ಡ್ ಕ್ಲೈಮೇಟ್ ಅಂತೂ ಐತಿ. ಈ ಒಂದು ಕ್ಲೈಮೇಟಿಗೆ ಆಯ್ತು, ಜಿಟಿ ಜಿಟಿ ಮಳೆಗೆ ಆಯ್ತು, ಗುಲಾಬಿ ಹೂವು ದಾಸವಾಳ ಹೂವು ಭಾಳಷ್ಟು ಬಿಡಾಕತ್ತಾವು. ಆಗಲೇ ತೋರಿಸಿದೆ ನಿಮಗೆ. ಗುಲಾಬಿ ಹೂವು ಕೂಡ ಸಾಕಷ್ಟು ಆಗ್ಯಾವು. ಇವತ್ತು ಗುರುವಾರ ಸಾಯಂಕಾಲ ಸಾಯಿಬಾಬಾಗೆ ಹೋಗಿ ಬರಬೇಕು. ಸಾಯಿಬಾಬಾಗೆ ಗುಲಾಬಿ ಹೂವು ತೊಗೊಂಡು ಹೋಗ್ಬೇಕಂತೇಳಿ ಸ್ವಲ್ಪ ಇಟ್ಟೀನಿ. ಸ್ವಲ್ಪ ದೇವರಿಗೆ ಏರಿಸಿದೆ. ಪೇರು ಹಣ್ಣು ತೋರಿಸಿದೆ ನೋಡಿರಿ. ಪೇರು ಹಣ್ಣು ಎಷ್ಟು ಚಿಕ್ಕ ಚಿಕ್ಕದದಾವು. ಜವಾರಿ ಪೇರು ಹಣ್ಣು ಇವು ಭಾಳಷ್ಟು ಟೇಸ್ಟ್ ಅದಾವೆ. ಫ್ರೆಶ್ಶಾಗೆ ತೋಟದೊಳಗಿನ ಪೇರು ಹಣ್ಣು ನೋಡಿರಿ. ಮಾರ್ಕೆಟ್ನಾಗ ತಂದಿರ್ತೀವಿ, ಸ್ವಲ್ಪ ಸೈಜ್ ದೊಡ್ಡ ಇರ್ತಾವೆ. ಒಮ್ಮೊಮ್ಮೆ ಹೈಬ್ರಿಡ್ ಪೇರು ಹಣ್ಣು ಸಿಕ್ಕಿರ್ತಾವೆ, ಬೀಜ ಇರಲಾರ್ದು. ಮಕ್ಕಳು ಈ ಪೇರು ಹಣ್ಣು ನೋಡಿದ ತಕ್ಷಣ ಇಷ್ಟಪಟ್ಟು ತಿಂದ್ರೆ ನೋಡಿರಿ. ಏನೋ ನನ್ನ ಮಕ್ಕಳಿಗಂತೂ ಏನಾದರೂ ಡಿಫ್ರೆಂಟ್ ಇರಬೇಕು. ಇದು ಸೈಜ್ ವೈಸ್ನೂ ಸ್ವಲ್ಪ ಚೇಂಜ್ ಕಾಣಿಸ್ತಾವೆ ಅವರಿಗೆ. ಲಿಂಬು ಹಣ್ಣಿನ ಥರ ಸಣ್ಣದು. ಅಯ್ಯೋ ಇಷ್ಟು ಚಿಕ್ಕ ಪೇರು ಹಣ್ಣು ಇರ್ತಾವೆ ಮಮ್ಮಿ, ಇಷ್ಟು ಸಣ್ಣ ಇರ್ತಾವೆ ಮಮ್ಮಿ ಅಂಥೇಳಿ ಇಷ್ಟಪಟ್ಟು ತಿಂದರು. ಇವು ನಮ್ಮ ಮನೆಯವರ ಫ್ರೆಂಡ್ ತೋಟದೊಳಗೆ ಆಗಿದ್ವು ಅಂತ. ನಿನ್ನೆ ನಾವು ಮಾರ್ಕೆಟ್ಗೆ ಹೋಗಿದ್ವಿ. ಸಾಯಂಕಾಲ ನಾವು ಮಾರ್ಕೆಟ್ಗೆ ಹೋದಾಗ ಸಡನ್ನಾಗ ತೊಗೊಂಡು ಬಂದಾರು. ಮನೆಯಲ್ಲಿ ಇಲ್ಲ ಅಂದ ತಕ್ಷಣ ಅಲ್ಲೇ ಕಿಟಕಿ ಹತ್ತಿರ ಇಟ್ಟು ಹೋಗಿದ್ರು. ಬಂದು ನೋಡಿದ ಕೂಡಲೇ ನಮ್ಮ ಸಪ್ತಕ್ಕಂತೂ ಭಾಳಷ್ಟು ಇಷ್ಟ ಆಗಿತ್ತಿಂದ. ರುಚಿ ಕೂಡ ಅದಾವ್ರಿ ಇವು. ನೋಡಲಿಕ್ಕೆ ಈ ಥರ ಕಲರ್ ಅದಾವೆ, ಆದರೂ ಮೆತ್ತಗದಾವು, ಭಾಳಷ್ಟು ರುಚಿ ಅದಾವೆ. ಸ್ವಲ್ಪ ಬೀಜ ಇರ್ತಾವೆ ಅಷ್ಟೇ. ಈಗ ಸ್ಕೂಲಿಗೂ ಒಂದೊಂದು ತೊಗೊಂಡು ಹೋಗ್ಯಾರ. ನಿನ್ನೆ ಮಾರ್ಕೆಟ್ಗೆ ಹೋಗಿ ಏನೇನು ತೊಗೊಂಡು ಬಂದ್ವಿ ಅಂಥೇಳಿ ತೋರಿಸ್ತೀನಿ. ಈಗ ಫೆಸ್ಟಿವಲ್ ಇರೋದ್ರಿಂದ ಫೆಸ್ಟಿವಲ್ಗೆಲ್ಲನೂ ಆಫರ್ ಬಿಡ್ತಿರ್ತಾರೆ ನೋಡ್ರಿ. ನಮ್ಮಲ್ಲೇ ರಿಲಯನ್ಸ್ ಸ್ಮಾರ್ಟ್ ಐತಿ, ಅಲ್ಲಿ ಕೂಡ ಸ್ವಲ್ಪ ಗ್ರೋಷರಿ ಎಲ್ಲನೂ ಡಿಸ್ಕೌಂಟಿಗಿತ್ತು. ಮೊನ್ನೆ ಒಂದು ಪಾಂಪ್ಲೆಟಲ್ಲಿ ನೋಡಿದ್ದೀವಿ. ಆಮೇಲೆ ಆಟೋ ತೊಗೊಂಡು ಪ್ರಚಾರ ಮಾಡ್ತಿರ್ತಾರಲ್ರಿ, ಮನೆ ಕಡೆ ಬಂದಿದ್ದರು. ಸಂಡೇ ಬಂದಿದ್ದರು. ಒಂದು ದಿವಸ ಹೋಗಿ ಬರ್ಬೇಕಂತ ಅಂದ್ಕೊಂಡಿದ್ವಿ. ನಿನ್ನೆ ಮೊಹರಮ್ಮ ಹಬ್ಬ ಇರೋದ್ರಿಂದ ಗೋರ್ಮೆಂಟ್ ಹಾಲಿಡೇ ಐತೆ ನೋಡ್ರಿ, ಎಲ್ಲ ಆಫೀಸ್ ಬಂದಿದ್ದು. ಹಾಗಾಗಿ ನಮ್ಮ ಯಜಮಾನ್ರು ಸ್ವಲ್ಪ ಫ್ರೀ ಇದ್ದರು, ಹೋಗಿ ಬರೋಣ ಬಾ ಅಂಥೇಳಿ ಕರ್ಕೊಂಡು ಹೋದರು. ಇನ್ನು ಋತ್ವಿಕಂತರೂ ಬೆಳಗ್ಗೆ 9 ಗಂಟೆಗೆ ಹೋದಂದ್ರೆ ಸಾಯಂಕಾಲ 8:00ವರೆಗೆ ಬರ್ತಾನೋ. ಹಾಗಾಗಿ 4 ಜನ ಹೋದ್ರೆ ಅಲ್ಲಿ ಮಾರ್ಕೆಟಿಗೆ ಅವ್ರನ್ನ ಕರ್ಕೊಂಡು ಹೋದ್ರೆ ಅವರು ನಾವು ತೊಗೊಳಕ್ಕಿಂತಲೂ ಬೇರೆ ವಸ್ತು ಎಲ್ಲನೂ ಮಾಲ್ ಒಳಗಿನೂ ಎಳೆದು ಹಾಕೋತಿರ್ತಾರೋ. ಸಪ್ತಕ್ಕೆ ಒಬ್ಬ ಇದ್ದ, ನಾನು ಯಜಮಾನ್ರು ಸಪ್ತಕ ಕೂಡ ಹೋಗಿದ್ವಿ. ಗ್ರೋಷರಿ ಸ್ವಲ್ಪ ಡಿಸ್ಕೌಂಟ್ ಐತೆ ಅಂಥೇಳಿ ನೋಡಿದ್ವಿ. ಬಟ್ ಅಷ್ಟೊಂದು ಏನು ಡಿಸ್ಕೌಂಟ್ ಅನ್ನಿಸ್ಲಿಲ್ಲ. ಕೆಲವೊಂದು ಐಟಮ್ಸ್ ಮೇಲೆ ಡಿಸ್ಕೌಂಟ್ ಇತ್ತು, ಕೆಲವೊಂದು ಐಟಮ್ ಮೇಲೆ ಡಿಸ್ಕೌಂಟ್ ಇರಲಿಲ್ಲ. ಇನ್ನು ಕೆಲವೊಂದು ಐಟಮ್ ಬೈ 1 get 1 ಇದ್ದು.
ಚೆನ್ನಾಗಿದ್ದು ಮಕ್ಕಳ ತಿನಿಸ ಬಿಸ್ಕೆಟ ಸ್ನ್ಯಾಕ್ಸ ಚಾಕ್ಲೇಟ್ಸ ಸ್ನ್ಯಾಕ್ಸ್ ಐಟಮ್ಸ್ ಎಲ್ಲನೂ ಬೈ ಒನ್ ಗೆಟ್ ಒನ್ ಫ್ರೀ ಇದ್ದು. ಬಟ್ ಉಳಿದದ್ದು ಏನೋ ಅಷ್ಟೊಂದು ಇರಲಿಲ್ಲ. ಕೆಲವೊಂದು ಕಡಿಮೆ ಇರುವಂಥವು ತೊಗೊಂಡು ಬಂದ್ವಿ. ಸ್ವಲ್ಪ ಅಕ್ಕಿ ಬೇಳೆ ಜಾಸ್ತಿ ಮನೆಗೆ ಗ್ರೋಷರಿನೇ ಜಾಸ್ತಿ ಬೇಕಾಗ್ತೈತಿ. ಅದ್ರ ಮೇಲೆ ಯಾವ್ಯಾವುದು ಡಿಸ್ಕೌಂಟ್ ಐತಿಲ್ಲ ಅದನ್ನು ಸ್ವಲ್ಪ ತೊಗೊಂಡಿವಿ. ರಿಲಯನ್ಸ್ ಸ್ಮಾರ್ಟ್ ಒಳಗೆ ಫೆಸ್ಟಿವಲ್ ಆಫರ್ ನಡೆದೈತಿ. ನಾನು ಕೂಡ ನಿನ್ನೆ ಹೋಗಿ ಬಂದೆ ಅಂತ ಹೇಳಿದೆ. ಅವೆಲ್ಲ ಐಟಮ್ಸ್ನು ನಾನು ಬಾಕ್ಸಿಗೆ ಹಾಕುವಾಗ ಏನೇನು ಪರ್ಚೇಸ್ ಮಾಡಿದೆ ಅಂಥೇಳಿ ತೋರಿಸ್ತೀನಿ. ನಾನು ಕೆಲವೊಂದು ನಮಗೆ ನೀಡಿರುವಂಥವು, ಆಮೇಲೆ ಯಾವ್ಯಾವ ಸಾಮಾನು ಮೇಲೆ ಡಿಸ್ಕೌಂಟ್ ಐತಿ, ಯಾವ್ದ್ರ ಮೇಲೆ ಬೈ ಒನ್ ಗೆಟ್ ಒನ್ ಫ್ರೀ ಐತಿ ಅಂಥ ಸಾಮಾನುಗಳನ್ನು ಮಾತ್ರ ತೊಗೊಂಡೆ. ಕೆಲವೊಂದು ಐಟಮ್ಸ್ಗಳು ಹೊರಗಡೆ ಶಾಪಲ್ಲಿನ ಬೆಲೆಗಿಂತ ಜಾಸ್ತಿನೇ ಇರ್ತಾವೆ. ಹೊರಗಡೆದು ಬೆಲೆ ನಮಗೆ ಗೊತ್ತಿರಬೇಕು, ಅಲ್ಲೇ ಕಂಪೇರ್ ಮಾಡಿ ತೊಗೋಬೇಕಾಗ್ತೈತಿ. ಇನ್ನು ಸುಮಾರು ದಿನಗಳಿಂದ ಬ್ಲೌಸ್ ಹೊಲಿದಿರಲಿಲ್ಲ. ನನ್ನ ಬ್ಲೌಸ್ ಎಷ್ಟೊಂದು ಹೊಲಿಯೋದಾವು. ಇವತ್ತು ಯಾಕೋ ಮೂಡ್ ಬಂತು, ಹೊಲಿಬೇಕನ್ನಿಸ್ತು, ಹೊಲಿಯೋಕೆ ಸ್ಟಾರ್ಟ್ ಮಾಡೀನಿ. ಹೊಲಿದ ಮೇಲೆ ಬ್ಲೌಸ್ ಯಾವ ರೀತಿ ಆಯ್ತು ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಫ್ರೆಂಡ್ಸ್, ಇವಾಗ ಮತ್ತೆ ಲಾಗ್ ಸ್ಟಾರ್ಟ್ ಮಾಡಿದೆ. ಬ್ಲೌಸ್ ಹೊಲಿಯೋದಿತ್ತು, ಹೊಲಿತಾ ಇದ್ದೆ. ಬ್ಲೌಸ ಫಿನಿಶ್ ಆಗಲಿಲ್ಲ ನೋಡಿರಿ, ಅದೊಂದು ಬೇಜಾರಾಯಿತು. ಹೊಲಿತಾ ಸ್ವಲ್ಪ ಬಟ್ಟೆ ಕಡಿಮೆ ಆಯಿತು. ಕಟಿಂಗ್ ಮಾಡುವಾಗ ಗೊತ್ತಾಗಿತ್ತು ಸ್ವಲ್ಪ ಬಟ್ಟೆ ಕಡಿಮೆ ಆಗ್ತೈತೆ ಅಂಥೇಳಿ. ಅದು ವರ್ಕಿಂದಿತ್ತು ಬ್ಲೌಸ್ ಪೀಸ. ವರ್ಕ್ ಇರೋದರಿಂದ ಇಲ್ಲಿವರೆಗೂ ಸ್ಲೀವ್ಸ್ ಮಾಡಿದರೆ ಚೆನ್ನಾಗಿರುತ್ತೆ ಅಂಥೇಳಿ ಇಲ್ಲಿವರೆಗೆ ಸ್ಲೀವ್ಸ್ ಮಾಡಿಕೊಂಡೆ. ಇಲ್ಲಿ ಕೆಳಗಡೆ ಸ್ವಲ್ಪ ಬಟ್ಟೆ ಹಚ್ಚಿ ಹೊಲಿಬೇಕಾಗಿತ್ತು. 2 ತೋಳಿಗೂ ಹಚ್ಚಬೇಕಾಯಿತು. ಒಂದು ತೋಳಿಗೆ ಅಡ್ಜಸ್ಟ್ ಆಯಿತು, ಇನ್ನೊಂದು ತೋಳಿಗೆ ಅಡ್ಜಸ್ಟ್ ಆಗಲಿಲ್ಲ. ಅದೇ ಥರ ಬಟ್ಟೆ ಅದಾವು, ಅದನ್ನು ತೆಗೆದು ಹೊಲಿಬೇಕು ನೋಡ್ರಿ. ಹಾಗಾಗಿ ಅದೆಲ್ಲ ಬಟ್ಟೆ ಹುಡುಕ್ಯಾಡೋದು ಬೇಜಾರಾಯಿತು. ಅಲ್ಲಿಗೆ ಬಿಟ್ಬಿಟ್ಟೆ. ಮೈ ಒಳಗಿಂದೆಲ್ಲ ಬ್ಲೌಸ್ ಹೊಲ್ತೀನಿ, ತೋಳಷ್ಟು ಹಚ್ಚಿ ಫಿಟ್ಟಿಂಗ್ ಮಾಡ್ಕೊಂಡ್ಬಿಟ್ರೆ ಮುಗೀತು. ಇನ್ನು ನಾಳೆ ಅದು ಬಟ್ಟೆ ಹುಡುಕಿ ಅದನ್ನು ಫಿನಿಶ್ ಮಾಡ್ತೀನಿ. ಅದು ಫಿನಿಶ್ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಬ್ಲೌಸ್ ಯಾವ ರೀತಿ ಆಗೈತೆ ಅಂಥೇಳಿ. ಬ್ಲೌಸ್ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟ ಮಾಡಿ ಇವಾಗ ಸ್ವಲ್ಪ ತಲೆ ಸ್ನಾನ ಮಾಡಿದ್ದು ನೋಡ್ರಿ. ಈಗ ಸಂಜೆ ಸಾಯಿಬಾಬಾಗೆ ಹೋಗಬೇಕು. ಮಾರ್ನಿಂಗ್ ನಾನು ತಲೆ ಸ್ನಾನ ಮಾಡಿರಲಿಲ್ಲ, ಹಾಗೆ ಸ್ನಾನ ಪೂಜೆ ಮಾಡ್ಕೊಂಡಿದ್ದೆ. ನಾಳೆ ಶುಕ್ರವಾರನೂ ಐತಿ, ಹಾಗಂತೇಳಿ ಇವಾಗಲೇ ತಲೆ ಸ್ನಾನ ಮಾಡ್ಕೊಂಡ್ಬಿಟ್ಟೆ. ಸಾಯಂಕಾಲ ಹೋಗಬೇಕು. ಯಜಮಾನ್ರು ಬರ್ತಾನಂತಂದಾರು. ಯಜಮಾನ್ರು ಸಪ್ತಕ ನಾನು ಅಷ್ಟರು ಒಟ್ಟಿಗೆ ಹೋಗಿದ್ರೆ ಆತಂಥೇಳಿ ಇವಾಗ ಕಸಾದು ಎಲ್ಲ ಗುಡಿಸಿ ತಲೆ ಸ್ನಾನ ಮಾಡ್ಕೊಂಡಿನಿ. ನಿನ್ನೆ ಮಾರ್ಕೆಟ್ಗೆ ಹೋಗಿದ್ವಿ ಅಂತ ಹೇಳಿದ್ನಲ್ಲ, ಇದೆಲ್ಲ ಗ್ರೋಷರಿ ತಂದು ಹಾಗೆ ಇಟ್ಬಿಟ್ಟಿನಿ, ನಾನು ತೆಗೆದೇ ಇಲ್ಲ. ಇವಾಗ ಅವನ್ನೆಲ್ಲನೂ ಸ್ವಲ್ಪ ತೆಗೆದಿಡ್ತೇನೆ. ಸಂಜೆ ಹೋಗೋದ್ರೊಳಗೆ ಒಂದು ಸ್ವಲ್ಪ ಗ್ರೋಷರಿ ತೆಗೆದು ಸಾಯಂಕಾಲ ಊಟಕ್ಕೆ ಪಲ್ಯ ಸಾಂಬಾರು ಅದು ಐತಿ. ಸ್ವಲ್ಪ ಚಪಾತಿ ಹಿಟ್ಟು ಕಲಿಸಿಡ್ತೀನಿ. ದೇವ್ರ ಮುಂದೆ ದೀಪ ಹಚ್ಚಿ ಸಾಯಂಕಾಲ ಹೋಗ್ತೀವಿ. 6 ಗಂಟೆ ನಂತರ ಹೋದ್ರೂ ಗುರೂಜಿನೂ ಇರ್ತಾರೋ, ಆಮೇಲೆ ದರ್ಶನನೂ ಚೆಂದ ಆಗ್ತೈತಿ. ಅಲ್ಲಿವರೆಗೂ ಅವರು ಬಾಗಿಲ ತೆಗೆದಿರ್ತಾರೋ ಇಲ್ಲೋ ಅಷ್ಟು ಗೊತ್ತಿಲ್ಲ. ಸಾಯಂಕಾಲ ಯಾವಾಗಲೂ ಹೋದರೂ ನಾನು 6 ಗಂಟೆ ನಂತರನ ಹೋಗಿರ್ತೇನೆ. ಇವೆಲ್ಲ ಈ ಥರ ಪಾಕೆಟ್ ಒಳಗೆ ಇದ್ದದ್ದು ಬೇಳೆ, ಕಾಳು, ಸಕ್ಕರೆ, ಹಿಟ್ಟು ಇವೆಲ್ಲನೂ ರಿಲಯನ್ಸ್ ಮಾಲ್ ಒಳಗೆ ಈ ಥರ ಪೇಪರ್ ಪಾಕೆಟ್ ಒಳಗನ ಪ್ಯಾಕ್ ಮಾಡಿ ಕೊಟ್ಟಿರ್ತಾರೆ. ನಾನು ಸ್ವಲ್ಪ ಹುರಳೆ ಕಾಳು, ಸ್ವಲ್ಪ ಚೆನ್ನಾಗಿ ಕಾಳು, ಆಮೇಲೆ ಅಕ್ಕಿ, ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ, ಇನ್ನೂ ಏನೇನೋ ತೊಗೊಂಡಿದ್ದೀನಿ. ಅವೆಲ್ಲನೂ ಈ ಥರ ಸಕ್ಕರೆ ಈ ಥರ ಪಾಕೆಟ್ ಒಳಗೆ ಕೊಟ್ಟಾರು. ಇವೆಲ್ಲನೂ ಪಾಕೆಟ ಈಗ ಡಬ್ಬಿಗೆ ಹಾಕಬೇಕು. ಒಂದೊಂದನ್ನು ಪ್ಯಾಕ್ ತೆಗೆದು ಇದು ಚಿರೋಟಿ ರವೆ ಐತಿ. ಅವಲಕ್ಕಿ ಎಷ್ಟು ಹಗರ ಐತಿ, ಏನಿರ್ಬೋದು ಅನ್ನಕತ್ತ ನಾನು. ಇದು ಅವಲಕ್ಕಿ. ಇಡ್ಲಿ ರವೆ ಇವೆಲ್ಲ ಸ್ವಲ್ಪ ಡಿಸ್ಕೌಂಟ್ ಯಾವ್ಯಾವದಲ್ಲ ಅವ್ನು ಮಾತ್ರ ತೊಗೊಂಡಿದ್ದೆ ನಾನು. ಡಿಸ್ಕೌಂಟ್ ಇರಲಾರ್ದು ತೊಗೊಂಡಿರಲಿಲ್ಲ. ಬೋರ್ಮಿಟಾದು ಏನು ಡಿಸ್ಕೌಂಟ್ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಸ್ಮಾಲ್ ಪಾಕೆಟ್ ತೊಗೊಂಡೆ. ನಮ್ಮ ಸಪ್ತಾಕ್ ಬಂದಿದ್ದ ಬೇಕನ್ನಕತ್ತ. ಅಂಗಡಿ ಒಳಗೆ ತೊಗೊಂಡ್ರೆ ಆಯ್ತಂತೆ ಚಿಕ್ಕ ಪಾಕೆಟ್ ಅಷ್ಟೇ ತೊಗೊಂಡ್ಬಂದೆ. ಎಷ್ಟುದ ಬಿಲ್ ಐತೆ ನೋಡ್ರಿ.
ಅಲ್ಲಿ ಬ್ಯಾಗ್ ಕೊಡೋಂಗಿಲ್ಲ, ಬ್ಯಾಗ್ ಮನೆಯಿಂದಲೇ ಒಯ್ಯಬೇಕು. ನಾವು ಸುಮಾರು ಎಷ್ಟು ಆಗ್ತೈತೇನೋ ಸಂತೆ ಅಂತೇಳಿ ಒಂದು 2 ರಿಂದ 3 ಬ್ಯಾಗ್ ಒಯ್ದೀವಿ. 2 ಬ್ಯಾಗ್ ಒಳಗೆ ಮುಗೀತು. ಇನ್ನೂ ಒಂದು ಬ್ಯಾಗ್ ಖಾಲಿ ಉಳಿತು. ಅದಕ್ಕೆ ಅದೇ ಬ್ಯಾಗ್ ಈ ಚೀಲದೊಳಗೆ ಇಳಿಸ್ಕೊಂಡು ಬಂದಿದ್ವಿ. ಇಷ್ಟು ನೋಡ್ರಿ, ಮಕ್ಕಳಿಗೆ ಸ್ನ್ಯಾಕ್ಸ್ ಅಂತೇಳಿ ಮ್ಯಾಗಿ ತೊಗೊಂಬಂದ್ವಿ. ಮ್ಯಾಗಿ ಬೈ 1 get 1 ಇತ್ತು. 1 ಪಾಕೆಟ್ ತೊಗೊಂಡ್ರೆ ಇನ್ನೊಂದು ಪಾಕೆಟ್ ಫ್ರೀ ಇತ್ತು. ನಾ ಜಾಸ್ತಿ ಇಂಥವೆಲ್ಲ ಸ್ನ್ಯಾಕ್ಸ್ ಮಕ್ಕಳಿಗೆ ಅಷ್ಟೊಂದು ತಿನ್ಸಂಗಿಲ್ಲ. ಸುಮ್ಮನೆ ಯಾವಾಗಲಾದರೂ ಒಮ್ಮೊಮ್ಮೆ ಟೇಸ್ಟಿಗೋಸ್ಕರ ಇರಲಿ, ಅವ್ರಿಗೆ ಸ್ವಲ್ಪ ಚೇಂಜ್ ಇರಲಿ ಅಂಥೇಳಿ 1 ಪಾಕೆಟ್ ತೊಗೊಂಡ್ರೆ ಹಾಫ್ ರೇಟ್ ತೊಗೊಂಡ್ಬಿಡ್ತಾರೋ. ಇದ್ರ ಜೊತೆ ಇನ್ನೊಂದು ತೊಗೊಂಡಿವಿ ಅಂದರೆ ಇದ್ರದ್ದು 1 ರೇಟ್ ತೊಗೋತಾರೋ, 1 ಫ್ರೀ ಕೊಡ್ತಾರೋ. ನಮಗೆ 2 ಬೇಡ ಭಾಳ ಆಗ್ತಾವ ಅಂಥೇಳಿ 1 ತೊಗೊಂಡಿವಿ ಅಂದರೆ ಇದನ್ನು ಹಾಫ್ ರೇಟ್ ಹಿಡಿದು ಬಿಡ್ತಾರೆ, ಡಿಸ್ಕೌಂಟ್ ಮಾಡ್ತಾರೆ ಅರ್ಧ ರೇಟ್. ಇದು ಅಂದರೆ ಇದು ನೂಡಲ್ಸ್ ತೊಗೊಂಡಿವಿ. ಬಿಸ್ಕಿಟ ಇದು 1 ತೊಗೊಂಡ್ರೆ 1 ಫ್ರೀ ಇತ್ತು, ಇದು 1 ತೊಗೊಂಡ್ರೆ 1 ಫ್ರೀ ಇತ್ತು. ನಾನು ಇದೊಂದು ತೊಗೊಂಡೆ ಫ್ಲೇವರಿಗೋಸ್ಕರ, ಬೇರೆ ಬೇರೆ ಟೇಸ್ಟ್ ಇರಲಿ ಅಂತ. ಇವನು ಕೂಡ ಅರ್ಧ ರೇಟಿಗೆ ಡಿಸ್ಕೌಂಟ್ ಮಾಡ್ತಾರೆ. ಚಹಾ ಪುಡಿ ಇದ್ದು ನೋಡ್ರಿ, ಇವು ಭಾಳಷ್ಟು ವೆರೈಟಿ ಇದ್ದು. ಸ್ಟ್ರಾಬೆರಿವು, ಆಮೇಲೆ ಆಲೂವೆರಾದು, ಬೇರೆ ಬೇರೆ ವೆರೈಟಿ ಇದ್ದು. 1 ತೊಗೊಂಡ್ರೆ 1 ಫ್ರೀ ಇತ್ತು. ಇದು ಒಂದಕ್ಕೆ 50 ರೂಪೀಸ್. 50 ರೂಪೀಸ್ ಕೊಟ್ಟು 1 ತೊಗೊಂಡ್ರೆ ಇನ್ನೊಂದು ಫ್ರೀ ಇತ್ತು. ಬೇರೆ ಬೇರೆ ಫ್ಲೇವರ್ ಮೇಲೆ ಬೇರೆ ಬೇರೆ ರೇಟ್ ಇದ್ದು. 1 10 ರೂಪೀಸ್, 20 ರೂಪೀಸ್ ವೇರಿಯೇಷನ್ ಇದ್ದು. ಇದು ಫೇಶಿಯಲ್ ವೈಪ್ಸ್. ಇದಿಷ್ಟೇ ನೋಡ್ರಿ ಫ್ರೆಂಡ್ಸ್. ರಿಲಯನ್ಸ್ ಮಾಲ್ ಒಳಗೆ ಇದಿಷ್ಟು ಐಟಮ್ಸನ್ನು ಪರ್ಚೇಸ್ ಮಾಡಿದೆ. ಆದರೂ ಕಡಿಮೆ ಐಟಮ್ಸನ್ನು ಪರ್ಚೇಸ್ ಮಾಡೀನಿ. ಯಾಕಂದ್ರೆ ಹೊರಗಡೆ ಇರುವಂತಹ ಬೆಲೆಗೂ ಅಲ್ಲಿರುವಂತಹ ಬೆಲೆಗೂ ಕಂಪೇರ್ ಮಾಡಿ ಯಾವ ಐಟಮ್ ಮೇಲೆ ಬೆಲೆ ಡಿಸ್ಕೌಂಟ್ ಐತಿ, ಬೈ 1 get 1 ಅದಾವು, ನಮಗೆ ಎಷ್ಟು ನೀಡ್ ಐತಿ ಅಷ್ಟನ್ನು ನೋಡಿ ನಾನು ಪರ್ಚೇಸ್ ಮಾಡಿದೆ. ಕೆಲವೊಂದು ಹೊರಗಡೆ ಇರುವಂತಹ ಬೆಲೆಗಿನ ಅಲ್ಲಿ ಜಾಸ್ತಿ ಹೆಚ್ಚಿರ್ತಾರೆ. 1 kg ಹಿಂದ 10 ರೂಪೀಸ್ ಜಾಸ್ತಿ ಹೆಚ್ಚಿ ಅದೇ 10 ರೂಪೀಸ್ ಮತ್ತೆ ಡಿಸ್ಕೌಂಟ್ ಮಾಡಿ ಇನ್ನೊಂದು ರೇಟ್ ಹಚ್ಚಿರ್ತಾರೆ. ನಮಗಲ್ಲಿ ನೋಡಿದ ಕೂಡಲೇ ಅನ್ನಿಸ್ಬೋದು, ನನಗಾಯ್ತು ನಿಮಗಾಯ್ತು ಹಾಗೆ ಅನ್ನಿಸ್ತೈತಿ. 1 kg ಇಂದ 8 ರೂಪಾಯಿ ಕಡಿಮೆ ಐತಿ, 10 ರೂಪಾಯಿ ಕಡಿಮೆ ಐತಿ, ತೊಗೋಬೋದಲ್ಲ ಅಂಥೇಳಿ ತೊಗೊಂಡ್ಬಿಡ್ತೀರಿ. ಹೊರಗಡೆ ಅದರ ರೇಟ ಇನ್ನೂ ಕಡಿಮೆ ಇರ್ತೈತಿ. ನೋಡಿ ಹೊರಗಡೆ ಬೆಲೆ ಅಂತ ತಿಳ್ಕೊಂಡು ಅಲ್ಲಿ ಕಡಿಮೆ ಅನಿಸಿದ್ರೆ ಮಾತ್ರ ಪರ್ಚೇಸ್ ಮಾಡಿ. ಇನ್ನು ಸಂಜೆ ಸಾಯಿಬಾಬಾಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿವಿ. ಅಲ್ಲೇ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.